ನಮಸ್ಕಾರ. أعوذ بالله من الشيطان الرجيم. بسم الله الرحمن الرحيم. الله لا القيوم لا تأخذه سنة ولا نوم له ما في السماوات وما في الأرض من ذا الذي يشفع عنده إلا بإذنه يعلم ما بين أيديهم وما خلفهم ولا يحيطون بشيء من علمه إلا بما شاء وسع كرسيه السماوات والأرض ولا يؤوده حفظهما وهو العلي العظيم. لا إكراه في الدين قد تبين الرشد من الغي فمن يكفر بالطاغوت ويؤمن بالله فقد استمسك بالعروة الوثقى لا انفصام لها والله سميع عليم. الله ولي الذين آمنوا يخرجهم من الظلمات إلى النور والذين كفروا أولياؤهم الطاغوت يخرجونهم من النور إلى الظلمات أولئك أصحاب النار هم فيها خالدون. ಪರಮದಯಾಮಯನೂ ಕರುಣಾನಿಧಿಯೂ ಆದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಏಕೈಕ ಒಡೆಯನೂ ಅಧಿಪತಿಯೂ ಯಜಮಾನನೂ ಆದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ಆ ಪ್ರಭುವಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ಅಲ್ಲಾಹನು ಚಿರಂತನನು, ಸ್ವಯಂ ಜೀವಂತನು, ಅಖಿಲ ಪ್ರಪಂಚದ ನಿಯಂತ್ರಕನಾದ ಆತನ ಹೊರತು ಆರಾಧ್ಯರು ಯಾರೂ ಇಲ್ಲ. ಅವನಿಗೆ ತೂಕಡಿಕೆಯಾಗಲಿ ನಿದ್ರೆಯಾಗಲಿ ಬಾಧಿಸುವುದಿಲ್ಲ. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿ ಇರುವುದೆಲ್ಲವೂ ಆತನದೇ ಆಗಿದೆ. ಆತನ ಸನ್ನಿಧಿಯಲ್ಲಿ ಆತನ ಅಪ್ಪಣೆಯಿಲ್ಲದೆ ಶಿಫಾರಸು ಮಾಡತಕ್ಕವರು ಯಾರಿದ್ದಾರೆ? ದಾಸರ ಮುಂದಿರುವುದನ್ನು ಆತನು ಬಲ್ಲನು, ಅವರಿಂದ ಮರೆಯಾಗಿರುವುದನ್ನು ಆತನು ಬಲ್ಲನು. ಆತನು ಸ್ವತಃ ತಿಳಿಯಗೊಳಿಸುವ ಹೊರತು ಆತನ ಜ್ಞಾನ ಭಂಡಾರದಿಂದ ಯಾವ ವಿಷಯವನ್ನು ಅವರು ತಿಳಿಯಲಾರರು. ಅವನ ಅಧಿಕಾರವು ಆಕಾಶಗಳನ್ನು ಭೂಮಿಯನ್ನು ವ್ಯಾಪಿಸಿದೆ. ಅವುಗಳ ಸಂರಕ್ಷಣೆಯು ಆತನಿಗೆ ದಣಿಸುವಂತಹ ಕೆಲಸವಲ್ಲ. ಅವನು ಏಕೈಕ ಮಹೋನ್ನತನೂ ಸರ್ವಶ್ರೇಷ್ಠನೂ ಆಗಿರುತ್ತಾನೆ. ಧರ್ಮದಲ್ಲಿ ಯಾವುದೇ ಒತ್ತಾಯ ಮತ್ತು ಬಲಾತ್ಕಾರಗಳು ಇಲ್ಲ. ಸನ್ಮಾರ್ಗವು ದುರ್ಮಾರ್ಗದಿಂದ ಬೇರ್ಪಡಿಸಲ್ಪಟ್ಟಿದೆ. ಇನ್ನು ಯಾರು ಅತಿಕ್ರಮವನ್ನು ನಿರಾಕರಿಸಿ ದೇವನಲ್ಲಿ ವಿಶ್ವಾಸವಿಟ್ಟಾತನು ಎಂದೆಂದಿಗೂ ಮುರಿಯದಂತಹ ಬಲವಾದ ಆಧಾರವನ್ನು ನೆಚ್ಚಿಕೊಂಡನು. ಅವನು ಆಶ್ರಯ ಪಡೆದ ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ. ಅಲ್ಲಾಹನು ವಿಶ್ವಾಸಿಗಳ ರಕ್ಷಕ ಮಿತ್ರನಾಗಿರುತ್ತಾನೆ ಮತ್ತು ಅವನು ಇವರನ್ನು ಅಂಧಕಾರದಿಂದ ಹೊರತೆಗೆದು ಪ್ರಕಾಶಕ್ಕೆ ತರುತ್ತಾನೆ. ಮತ್ತು ನಿರಾಕರಣೆಯ ಮಾರ್ಗವನ್ನು ಅನುಸರಿಸುವವರ ರಕ್ಷಕ ಮಿತ್ರರು ಅತಿಕ್ರಮಿಗಳಾಗಿದ್ದಾರೆ. ಅವರು ಇವರನ್ನು ಪ್ರಕಾಶದಿಂದ ಅಂಧಕಾರದ ಕಡೆಗೆ ಎಳೆದೊಯ್ಯುತ್ತಾರೆ. ಇವರು ನರಕಾಗ್ನಿಯವರಾಗಿದ್ದು ಸದಾ ಅಲ್ಲೇ ಇರುವವರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜಮಾಯತೆ ಇಸ್ಲಾಮಿ ಕರ್ನಾಟಕ ಇದರ ಕಾರ್ಯದರ್ಶಿಯವರೂ ಆದ ಡಾಕ್ಟರ್ ಸಾದ್ ಬೆಳಗಾಮಿಯವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ
ಅತ್ಯಂತ ಅರ್ಥಪೂರ್ಣವಾದ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಗೌರವಾನ್ವಿತ ಸ್ವಾಮೀಜಿಯವರನ್ನು ಪ್ರೀತಿಪೂರ್ವಕ ನೆನಪಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ತಮ್ಮ ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರೇ, ಅದೇ ರೀತಿ ಈ ಸಮಾರಂಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಬಹಳ ಮಾರ್ಮಿಕವಾಗಿ ನಮ್ಮೊಂದಿಗೆ ಹಂಚಿಕೊಂಡಿರುವ ಗೌರವಾನ್ವಿತ ಹಿರಿಯರು ಆದ ಮಾಜಿ ಶಾಸಕರೇ, ಸಾವಿರಾರು ಜನರು ಒಂದುಗೂಡಿರುವ ಈ ಕಾರ್ಯಕ್ರಮಕ್ಕಾಗಿ ಕಳೆದ 2-3 ತಿಂಗಳುಗಳಿಂದ ಬಹಳಷ್ಟು ದುಡಿದಿರುವ, ಕಷ್ಟಪಟ್ಟಿರುವ, ಕೆಲಸ ಮಾಡಿರುವ ಈ ಪ್ರವಚನದ ಸ್ವಾಗತ ಸಮಿತಿಯ ಆದರಣೀಯ ಅಧ್ಯಕ್ಷರೇ ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರೇ, ಈ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಪ್ರೀತಿಯ ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಆದರಣೀಯ ಹಿರಿಯರೇ, ಪ್ರೀತಿಯ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ. ಬಹಳ ಪುಣ್ಯದಾಯಕವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆ ಇದೆಯಲ್ಲ, ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆ, ಅದು ಇವತ್ತಿನ ದಿನಗಳಲ್ಲಿ ನೀವು ಮಾಡಬಹುದಾದ ಅತ್ಯಂತ ಪುಣ್ಯದಾಯಕ ಕೆಲಸವಾಗಿದೆ. ಬೇರೆ ಬೇರೆ ಧರ್ಮಗಳ, ಬೇರೆ ಬೇರೆ ನಂಬಿಕೆಗಳ, ಬೇರೆ ಬೇರೆ ವಿಚಾರಧಾರೆಗಳ ಜನರು ಬದುಕುತ್ತಿರುವ ಒಂದು ಬಹುಸಂಸ್ಕೃತಿಯ ಸಮಾಜದಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಯಾರು ಎಂದು ತಿಳಿಸುವುದಾದರೆ, ನಮ್ಮ ಸಂದೇಶಗಳೇನು, ನಮ್ಮ ಆದರ್ಶಗಳೇನು, ನಮ್ಮ ಸಂಪ್ರದಾಯಗಳೇನು ಎಂಬುದನ್ನು ಪ್ರತಿಯೊಬ್ಬರೂ ಈ ಸಮಾಜಕ್ಕೆ ಹೇಳಿಕೊಡುವುದಾದರೆ, ಖಂಡಿತವಾಗಿಯೂ ನಿಗೂಢತೆಗಳಿಲ್ಲದ, ಅಪರಿಚಿತತೆ ಇಲ್ಲದ, ತಪ್ಪು ಕಲ್ಪನೆಗಳಿಲ್ಲದ, ಸಂಘರ್ಷಗಳಿಲ್ಲದ ಒಂದು ಸಮಾಜವನ್ನು ನಿರ್ಮಿಸಲಿಕ್ಕೆ ಖಂಡಿತ ಸಾಧ್ಯ ಅಂತ ಜಮಾಅತೆ ಇಸ್ಲಾಮಿ ನಂಬುತ್ತದೆ. ಆದ್ದರಿಂದಲೇ ಈ ನಾಡಿನಾದ್ಯಂತ ಕಳೆದ 10-12 ವರ್ಷಗಳಿಂದ ಕನ್ನಡದಲ್ಲಿ ಕುರ್ಆನಿನ ಸಂದೇಶಗಳನ್ನು ತಿಳಿಸುವ ಮತ್ತು ಕುರ್ಆನ್ನ ಸಂದೇಶಗಳ ಬಗ್ಗೆ ಚರ್ಚೆ ಮಾಡುವ, ಆ ಮೂಲಕ ಒಂದು ಆರೋಗ್ಯಪೂರ್ಣ ಸಮಾಜವನ್ನು ನಿರ್ಮಿಸುವ ಪ್ರಯತ್ನವನ್ನು ಜಮಾಅತೆ ಇಸ್ಲಾಮಿ ನಿರಂತರವಾಗಿ ಮಾಡುತ್ತಾ ಬಂದಿದೆ. ನಾವೆಲ್ಲ ಧಾರಾಳ ಸಾಧನಾನುಕೂಲತೆಗಳು ಇರುವ ಒಂದು ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆ. ಎಲ್ಲ ಸವಲತ್ತುಗಳು ನಮ್ಮ ಬಳಿ ಇದೆ. ಆದರೆ ಎಲ್ಲವೂ ಇರುವಾಗಲೂ ಏನೂ ಇಲ್ಲದವರ ಹಾಗೆ, ಎಲ್ಲವೂ ಇದ್ದು ಏನೂ ಇಲ್ಲದವರಂತೆ ಹತಾಶೆಯಿಂದ, ನಿರಾಶೆಯಿಂದ ಎಲ್ಲ ಕೆಡುಕುಗಳು ವ್ಯಾಪಕವಾಗುತ್ತಿರುವ, ಬೆಳಿಗ್ಗೆ ತೆರೆದು ಪತ್ರಿಕೆಯನ್ನು ತೆರೆದು ನೋಡಿದರೆ ನಿಮಗೆ ವರದಿಗಳಿರುವುದು ಒಂದು ರೇಪಿನ ವರದಿಗಳು, ಅಥವಾ ಕೋಮುಗಲಭೆಯ ವರದಿಗಳು, ರಕ್ತಪಾತದ ವರದಿಗಳು, ಅನ್ಯಾಯದ, ಅಧರ್ಮದ 100 ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ನಡೆಯುತ್ತಾ ಇದೆ. ಮನುಷ್ಯ ಧಾರಾಳವಾಗಿ ಬೆಳೆದ, ಮನುಷ್ಯ ವಿದ್ಯಾವಂತನಾದ, ಅವನಲ್ಲಿ ಬದುಕಿಗೆ ಬೇಕಾದ ಎಲ್ಲ ಸವಲತ್ತುಗಳು ಇದೆ. ಜಗತ್ತನ್ನು ಬಹಳ ಸೂಕ್ಷ್ಮವಾಗಿ ತಿಳಿಯಲು ಬೇಕಾದ ಮಾಧ್ಯಮಗಳಿವೆ ಅವನ ಕೈಯಲ್ಲಿ. ಇದೆಲ್ಲವೂ ಇರುವಾಗಲೂ ಯಾರು ಯಾರನ್ನೂ ನಂಬದ ಒಂದು ಸಮಾಜದಲ್ಲಿ ನಾವು ಬದುಕುತ್ತಾ ಇರು. ಯಾರು ಯಾರನ್ನು ನಂಬುವುದಿಲ್ಲ ನೋಡಿ. ತಂದೆಗೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಎಂದಾದರೆ, ಮಕ್ಕಳಿಗೆ ತನ್ನ ಅಪ್ಪನ ಮೇಲೆ ವಿಶ್ವಾಸ ಇಲ್ಲ ಎಂದಾದರೆ, ಪತಿಗೆ ಪತ್ನಿಯ ಮೇಲೆ ನಂಬಿಕೆ ಇಲ್ಲದ, ಪತ್ನಿಗೆ ಪತಿಯಾದವನ ಮೇಲೆ ವಿಶ್ವಾಸವೇ ಇಲ್ಲದ, ಹಿಂದೂಗಳು ಮುಸ್ಲಿಮರನ್ನು ನಂಬದ, ಮುಸ್ಲಿಮರ ಮೇಲೆ ವಿಶ್ವಾಸವೇ ಇಲ್ಲದ ಹಿಂದೂಗಳು ಬದುಕುವ ಒಂದು ಸಮಾಜ ಎಷ್ಟು ಮಾರಕ ಸಹೋದರ. ಯಾರು ಯಾರನ್ನು ನಂಬದ ಒಂದು ಸಮಾಜ, ಅದು ಶಾಪಗ್ರಸ್ತ ಸಮಾಜ, ರೋಗಗ್ರಸ್ತ ಸಮಾಜ, ಅದು ಮಾರಕವಾದ ಸಮಾಜ.
ಯಾಕೆಂದರೆ ಮನುಷ್ಯ ಈ ಭೂಮಿಯಲ್ಲಿ ಬದುಕನ್ನು ಉಳಿಸಿಕೊಂಡಿರುವುದು ನಂಬಿಕೆಗಳ ಮೂಲಕ, ವಿಶ್ವಾಸದ ಮೂಲಕ. ಪ್ರತಿಯೊಬ್ಬರೂ ನಂಬಿಕೆಯ ಮೂಲಕ ಮನುಷ್ಯ ಬದುಕನ್ನು ಕಟ್ಟಿಕೊಳ್ತಾನೆ. ನಾಗರಿಕತೆ ಬೆಳೆದು ಬಂದದ್ದು ಹಾಗೆ ನಂಬಿಕೆಗಳ ಮೂಲಕ. ಆದ್ದರಿಂದ ನಂಬಿಕೆಗಳು ಅಪರಿಚಿತವಾಗುತ್ತಿರುವ, ವಿಶ್ವಾಸ ನಂಬಿಕೆ ಎಂಬುದು ದೂರವಾಗುತ್ತಿರುವ ಒಂದು ಸಾಮಾಜಿಕ ವ್ಯವಸ್ಥೆಯ ಮಧ್ಯೆ ಖಂಡಿತವಾಗಿಯೂ ಸಂಬಂಧಗಳನ್ನು ಜೋಡಿಸುವ ಕೆಲಸ ಇದೆಯಲ್ಲ, ತಿಳಿಯುವ ಮತ್ತು ತಿಳಿಸುವ ಪ್ರಕ್ರಿಯೆಗಳಿವೆಯಲ್ಲ, ಅದು ಈ ನಾಡಿನಲ್ಲಿ ಮಾಡಬಹುದಾದ ಅತ್ಯಂತ ದೊಡ್ಡ ದೇಶ ಪ್ರೇಮದ ಕೆಲಸ, ಅತ್ಯಂತ ದೊಡ್ಡ ಪುಣ್ಯದ ಕೆಲಸ ಅಂತ ಜಮಾಯತೆ ಇಸ್ಲಾಮಿ ಖಂಡಿತವಾಗಿ ನಂಬುತ್ತದೆ. ಆದ್ದರಿಂದಲೇ ಕುರ್ಆನ್ ಪ್ರವಚನದ ಉದ್ದೇಶ ಏನು ಅಂತ ಕೇಳಿದರೆ, ಇದು ಒಂದು ತಿಳಿಯುವ ಪ್ರಯತ್ನ, ಒಂದು ಧರ್ಮವನ್ನು, ಒಂದು ಧರ್ಮದ ಚಿಂತನೆಗಳನ್ನು, ಮನುಷ್ಯನ ಬದುಕಿನ ವಾಸ್ತವಿಕತೆಗಳನ್ನು, ನಿಜವಾದ ಸತ್ಯ ಯಾವುದು ಎಂಬುದನ್ನು ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನ ಇದೆ. ಅದರ ಜೊತೆಗೆ ಬೆಳೆದು ಬರುತ್ತಿರುವ ಒಂದು ತಲೆಮಾರಿದೆ ನಮ್ಮ ಎದುರಿನಲ್ಲಿ, ನಮ್ಮ ಮಕ್ಕಳು. ಅವರು ನಮ್ಮನ್ನು ನೋಡಿ ಬೆಳೆಯುತ್ತಾ ಇದ್ದಾರೆ. ನಿಮ್ಮನ್ನು ಬಹಳ ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ. ನೀವು ಯಾವುದೆಲ್ಲ ಕೆಡುಕುಗಳಲ್ಲಿ ತಲ್ಲೀನರಾಗಿದ್ದೀರಿ, ನಿಮ್ಮಲ್ಲಿ ಯಾವುದೆಲ್ಲ ಒಳಿತುಗಳಿವೆ, ನೀವು ಏನೆಲ್ಲ ಮಾಡ್ತಾ ಇದ್ದೀರಾ, ಇದೆಲ್ಲವನ್ನು ನನ್ನ ಮತ್ತು ನಿಮ್ಮ ಮಕ್ಕಳು ಗುರುತಿಸ್ತಾ ಇದ್ದಾರೆ. ಅವರು ಪಾಠ ಕಲಿಯುತ್ತಾ ಇದ್ದಾರೆ, ಅವರು ಆ ರೀತಿಯಲ್ಲಿ ಬೆಳೆಯುತ್ತಾ ಇದ್ದಾರೆ. ಆದ್ದರಿಂದಲೇ ಬೆಳೆದು ಬರುವ ಒಂದು ತಲೆಮಾರಿಗೆ, ಬೆಳೆದು ಬರುವ ಭಾರತೀಯರಿಗೆ, ಬೆಳೆದು ಬರುತ್ತಿರುವ ಕನ್ನಡಿಗರಿಗೆ ಅವರಿಗೆ ಮೌಲ್ಯಗಳನ್ನು ಕಲಿಸಿಕೊಡಬೇಕಾಗಿದೆ. ಅವರಿಗೆ ನೈತಿಕತೆಯ ಚಿಂತನೆಗಳನ್ನು ಅವರಲ್ಲಿ ಉದ್ದೀಪನಗೊಳಿಸುವ ಕೆಲಸಗಳು ನಡೆಯಬೇಕಾಗಿದೆ. ಹಾಗೆ ನಮ್ಮ ಬೆಳೆದು ಬರುವ ತಲೆಮಾರು ಅವರನ್ನು ಡಾಕ್ಟರ್ಸ್ಗಳಾಗಿ, ಎಂಜಿನಿಯರ್ಸ್ಗಳಾಗಿ, ಅಡ್ವೊಕೇಟ್ಸ್ಗಳಾಗಿ ಅಥವಾ ವ್ಯಾಪಾರಿಗಳಾಗಿ ಬೇರೆ ಯಾವುದೋ ಆಗಿ ಬೆಳೆಸುವುದಕ್ಕಿಂತ ಮುಖ್ಯವಾಗಿ ಅವರನ್ನು ಮನುಷ್ಯರನ್ನಾಗಿ ಬೆಳೆಸಬೇಕು ಎಂಬ ಉದಾತ್ತವಾದ ಚಿಂತನೆಯೊಂದಿಗೆ ಜಮಾಯತೆ ಇಸ್ಲಾಮಿ ಈ ಕಾರ್ಯಕ್ರಮವನ್ನು ಈ ನಾಡಿನಾದ್ಯಂತ ಹಮ್ಮಿಕೊಳ್ಳುತ್ತಾ ಇದೆ. ನಮ್ಮ ಮಕ್ಕಳನ್ನು ಮನುಷ್ಯರನ್ನಾಗಿ ಬೆಳೆಸುವ ಕೆಲಸ ಖಂಡಿತವಾಗಿಯೂ ನಡೆಯಬೇಕಾಗಿದೆ. ಇಲ್ಲ ಎಂದಾದರೆ ಎಲ್ಲವೂ ನಾಶವಾಗುವ, ಎಲ್ಲ ಒಳಿತುಗಳು ನಾಶವಾಗುವ ಒಂದು ಪತನದ ಅಂಚಿನಲ್ಲಿ ಈ ಜಗತ್ತು ಇದೆ ಅಂತ ನಮಗೆ ಖಂಡಿತ ಗೊತ್ತಿದೆ. ನೀವೆಷ್ಟು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನು ಬೆಳೆಸಿದ್ದರು, ನೀವು ನಿಮ್ಮ ಮಕ್ಕಳಿಗಾಗಿ ಎಷ್ಟು ಓಡಾಡಿದ್ದರು, ನಾಳೆ ಅವರು ಪ್ರಾಯಕ್ಕೆ ಬಂದಾಗ ತಂದೆ ಮತ್ತು ತಾಯಿಯನ್ನು ಗುರುತಿಸದ, ಅವರು ಯಾರು ಅಂತ ಪರಿಚಯವೇ ಇಲ್ಲದ, ಅತ್ಯಂತ ಭಯಾನಕವಾಗಿ ನಿಮ್ಮನ್ನು ವೃದ್ಧಾಶ್ರಮಗಳಿಗೆ ಕಳುಹಿಸಿಕೊಡುವ ಬಹಳ ಮಾರಕವಾದ ಒಂದು ಸಮಾಜದಲ್ಲಿ ಸಹೋದರ ಸಹೋದರಿಯರೇ ನಾನು ಮತ್ತು ನೀವು ಬದುಕುತ್ತಾ ಇದ್ದೇವೆ. ಆದ್ದರಿಂದಲೇ ಬೆಳೆದು ಬರುವ ತಲೆಮಾರು, ನನ್ನ ಮತ್ತು ನಿಮ್ಮ ಮಕ್ಕಳು, ಬೆಳೆದು ಬರುತ್ತಿರುವ ಭಾರತೀಯರು, ಅವರಿಗೆ ಖಂಡಿತವಾಗಿಯೂ ಮೌಲ್ಯಗಳನ್ನು ನೀವು ಕಲಿಸಿಕೊಡಬೇಕು. ಇತಿಹಾಸದುದ್ದಕ್ಕೂ ಮನುಷ್ಯ ಬೆಳೆದದ್ದು, ಮನುಷ್ಯ ಸಂಸ್ಕಾರವಂತನಾದದ್ದು, ಮನುಷ್ಯನಾದದ್ದು ಧಾರ್ಮಿಕ ಚಿಂತನೆಗಳ ಮೂಲಕ ಮಾತ್ರವಾಗಿತ್ತು ಅಂತ ನಿಮಗೆ ಗೊತ್ತಿರಬೇಕು. ಆದ್ದರಿಂದಲೇ ಆ ಮೌಲ್ಯಗಳನ್ನು ಬೆಳೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಜಮಾಯತೆ ಇಸ್ಲಾಮಿ ನಂಬುತ್ತದೆ. ಅದಕ್ಕಾಗಿ ಅದು ಇಂತಹ ಕಾರ್ಯಕ್ರಮಗಳನ್ನು ಬಹಳ ವ್ಯಾಪಕವಾಗಿ ಈ ನಾಡಿನಾದ್ಯಂತ ನಡೆಸ್ತಾ ಇದೆ. ಮೂರನೆಯದಾಗಿ ಇದು ನಾವು ಪರಸ್ಪರ ತಿಳಿಯುವ ಒಂದು ಕೆಲಸ. ಧರ್ಮದ ಬಗ್ಗೆ ಇವತ್ತು ಜಗತ್ತಿನಲ್ಲಿ ಧರ್ಮದ ಬಗ್ಗೆ ಅಪಪ್ರಚಾರಗಳು ನಡೆಯುತ್ತಾ ಇದೆ. ಎಲ್ಲ ಧರ್ಮಗಳ ವಿರುದ್ಧವೂ ಜಗತ್ತನ್ನು ನಿಯಂತ್ರಿಸುತ್ತಿರುವ ಭೌತಿಕವಾದಿಗಳು, ಜಗತ್ತಿನ ಮೇಲೆ ಹಿಡಿತವನ್ನು ಸಾಧಿಸಿರುವ ಬಂಡವಾಳಶಾಹಿಗಳು, ಅವರು ಎಲ್ಲ ಧರ್ಮಗಳನ್ನು ವಿರೋಧಿಸ್ತಾರೆ. ಯಾವುದೋ ಒಂದು ಧರ್ಮಕ್ಕೆ ಅವರು ವೈರಿಗಳಲ್ಲ, ಅವರೆಲ್ಲ ಧರ್ಮಗಳ ವಿರೋಧಿಗಳು. ಆದ್ದರಿಂದಲೇ ಎಲ್ಲ ಧರ್ಮಗಳು, ಎಲ್ಲ ಮೌಲ್ಯಗಳು ತಿರಸ್ಕರಿಸಲ್ಪಡುವ ಒಂದು ಸಮಾಜದಲ್ಲಿ ಧರ್ಮಗಳ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ದೂರ ಆಗಬೇಕಾಗಿದೆ. ಯಾಕೆಂದರೆ ನಮಗೆ ಗೊತ್ತಿರಬೇಕು, ಧರ್ಮಗಳು ಇವೆಯಲ್ಲ, ಧರ್ಮಗಳು ಮತ್ತು ಧಾರ್ಮಿಕ ಗ್ರಂಥಗಳಿವೆಯಲ್ಲ, ಅದು ಯಾವುದೋ ಒಂದು ಸಮುದಾಯಕ್ಕೆ ಸೀಮಿತವಾದದ್ದು ಖಂಡಿತ ಅಲ್ಲ. ಭಗವದ್ಗೀತೆ ಎಂಬುದು ಅಥವಾ ವೇದಗಳು ಎಂಬುದು ಅದು ಹಿಂದೂ ಧರ್ಮದವರ ಮಾತ್ರ ಸೊತ್ತಲ್ಲ. ಬಸವಣ್ಣನವರ ವಚನಗಳು ಅದು ಲಿಂಗಾಯತರ ಮಾತ್ರ ಸೊತ್ತಲ್ಲ. ಅದು ಬೈಬಲ್ ಕ್ರೈಸ್ತರ ಮಾತ್ರ ಸೊತ್ತಲ್ಲ. ಕುರ್ಆನ್ ಎಂಬುದು ಮುಸ್ಲಿಮರ ಮಾತ್ರ ಸೊತ್ತು ಅಲ್ಲ. ಎಲ್ಲ ಧಾರ್ಮಿಕ ಗ್ರಂಥಗಳು
ಎಲ್ಲ ಧಾರ್ಮಿಕ ಚಿಂತನೆಗಳು ಅದು ಇಡೀ ಮನುಷ್ಯರ ಸೊತ್ತಾಗಿದೆ ಅಂತ ನಮಗೆ ಗೊತ್ತಿರಬೇಕು. ಎಲ್ಲ ಧಾರ್ಮಿಕ ಗ್ರಂಥಗಳು ಮನುಷ್ಯರ ಸೊತ್ತದು. ಎಲ್ಲ ಧಾರ್ಮಿಕ ಮಹಾಪುರುಷರುಗಳು, ಪ್ರವಾದಿಗಳು, ಋಷಿ ಮುನಿಗಳು ಅವರೆಲ್ಲರೂ ಮಾನವ ಸಮಾಜದ ಸೊತ್ತುಗಳು, ಅವರೆಲ್ಲರೂ ಮಾನವ ಸಮಾಜದ ಆಸ್ತಿ ಅಂತ ನಾವು ತಿಳಿಯಬೇಕು. ಹಾಗೆ ತಿಳಿದಾಗ ಮಾತ್ರ ನಮ್ಮ ಬದುಕು ಸಂಸ್ಕಾರದಿಂದ ಕೂಡಿದ ಬದುಕಾಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ಕೆಲವು ವಿಷಯಗಳನ್ನು ಚರ್ಚಿಸುವ. ಪವಿತ್ರ ಕುರ್ಆನ್ನಲ್ಲಿ ದೇವರ ಬಗ್ಗೆ ಇರುವ ಚಿಂತನೆಗಳು ಏನು? ಪವಿತ್ರ ಕುರ್ಆನ್ನಲ್ಲಿ ಧರ್ಮದ ಬಗ್ಗೆ ಇರುವ ಚಿಂತನೆ. ನಾಳೆ ಪ್ರವಾದಿತ್ವ ಅಂತ ಹೇಳುವಾಗ ಧರ್ಮ ಅಂದರೆ ಏನು, ದೇವರು ಅಂದರೆ ಯಾರು, ಅದೇ ರೀತಿ ಮರಣ ಮತ್ತು ಮರಣದ ನಂತರ ಏನಾದರೂ ಇದೆಯೇ ಎಂಬುದರ ಬಗ್ಗೆ ಕುರ್ಆನ್ನ ಮಾರ್ಗದರ್ಶನಗಳೇನು, ಕುರ್ಆನ್ ಯಾವ ಚಿಂತನೆಗಳನ್ನು ಕಲಿಸಿಕೊಡುತ್ತದೆ ಎಂಬ ವಿಚಾರವಾಗಿ 3 ದಿನಗಳ ಕಾಲ ಈ ಪ್ರವಚನವು ಈ ಕುಷ್ಟಗಿ ನಗರದಲ್ಲಿ ನಡೆಯಲಿದೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಏಕದೇವತ್ವ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ಜಗತ್ತಿನಲ್ಲಿ 2 ವರ್ಗದ ಜನರಿದ್ದಾರೆ. ಒಂದು ವಿಶ್ವಾಸಿಗಳು, ಇನ್ನೊಂದು ಅವಿಶ್ವಾಸಿಗಳು. 2 ವರ್ಗ ಇರುವುದು ಜಗತ್ತಿನಲ್ಲಿ. ಒಂದು ವಿಶ್ವಾಸಿಗಳು, ಇನ್ನೊಂದು ಅವಿಶ್ವಾಸಿಗಳು. ವಿಶ್ವಾಸಿಗಳೆಂದರೆ ಯಾರು, ಅವಿಶ್ವಾಸಿಗಳು ಅಂತ ಹೇಳಿದರೆ ಯಾರು? ವಿಶ್ವಾಸಿಗಳೆಂದರೆ ಪಂಚೇಂದ್ರಿಯಗಳಿಗೆ ನಿಲುಕದ, ಪಂಚೇಂದ್ರಿಯಗಳಿಂದ ನಿಮಗೆ ತಿಳಿಯಲು ಸಾಧ್ಯ ಆಗದ ಕೆಲವು ಅದೃಶ್ಯವಾದ, ಅಗೋಚರವಾದ ವಿಚಾರಗಳು, ವಿಷಯಗಳು ಇವೆ. ಅವುಗಳ ಮೇಲೆ ಯಾರು ನಂಬಿಕೆ ಇಡುತ್ತಾರೋ ಅವರನ್ನು ವಿಶ್ವಾಸಿಗಳು ಅಂತ ಪರಿಗಣಿಸಲಾಗುತ್ತದೆ. ಪಂಚೇಂದ್ರಿಯಗಳಿಗೆ ನಿಲುಕುವ ವಿಚಾರವನ್ನು ಮಾತ್ರ ನಾವು ನಂಬುತ್ತೇವೆ. ನಮ್ಮ ಕಣ್ಣಿನಿಂದ ನೋಡಲು ಸಾಧ್ಯ ಇರುವ, ನಮ್ಮ ಚರ್ಮಕ್ಕೆ ಸ್ಪರ್ಶಿಸಲು ಸಾಧ್ಯ ಇರುವ, ನಮ್ಮ ನಾಲಿಗೆಗೆ ರುಚಿಸಲು ಸಾಧ್ಯ ಇರುವ, ನಮ್ಮ ಕಿವಿಗಳಿಗೆ ಆಲಿಸಲು ಸಾಧ್ಯ ಇರುವ ಪಂಚೇಂದ್ರಿಯಗಳಿಗೆ ಯಾವುದು ನಿಲುಕುತ್ತದೋ ಆ ವಿಚಾರಗಳನ್ನು ಮಾತ್ರ ನಂಬುತ್ತೇವೆ ಎಂದು ಹೇಳುವ ಒಂದು ವರ್ಗ ಸಮಾಜದಲ್ಲಿದೆ. ಅವರನ್ನು ಧಾರ್ಮಿಕ ಪಾರಿಭಾಷಿಕದಲ್ಲಿ ಅವಿಶ್ವಾಸಿಗಳು ಅಂತ ಹೇಳ್ಬೋದು. ಈ ವಿಶ್ವಾಸಿಗಳು ಅಂತ ಹೇಳಿದರೆ ಅವರು ಅಗೋಚರವಾದ ವಿಚಾರಗಳ ಮೇಲೆ ನಂಬಿಕೆ ಇರುವವರು. ಪಂಚೇಂದ್ರಿಯಗಳಿಗೆ ನಿಲುಕದ ಧಾರಾಳ ವಿಚಾರಗಳಿವೆ ಈ ಸಮಾಜದಲ್ಲಿ, ಧಾರಾಳ ವಿಷಯಗಳಿವೆ. ಅವುಗಳ ಪೈಕಿ ಅತ್ಯಂತ ಪ್ರಮುಖವಾದ